ಬ್ರೇಕ್ ನಂತರ ಮತ್ತೆ ಸ್ವಾಗತ. ವಾಹನಗಳ ಜೊತೆ ಸ್ಟಂಟ್ ಮಾಡೋರನ್ನ ನೀವು ನೋಡಿದ್ರಿ. ಇಂಥ ಸ್ಟಂಟ್ಗಳನ್ನ ಕೆಲವರು ಸಂಪಾದನೆಗಾಗಿ ಮಾಡೋರಾದ್ರೆ ಮತ್ತೆ ಕೆಲವರು ಕ್ರೇಜ್ಗಾಗಿ ಮಾಡೋರು. ಇನ್ನು ಮೂಳೆ, ರಕ್ತ, ಮಾಂಸಗಳಿಂದ ರಚನೆಗೊಂಡಿರುವ ದೇಹದ ಮೇಲೆ ಗಟ್ಟಿ ವಸ್ತುಗಳ ಪ್ರಯೋಗ ಮಾಡಿ ಸ್ಟಂಟ್ ಮಾಡೋಂಥ ಭಂಡರೂ ಇದ್ದಾರೆ. ಇಂತಹ ಒಂದು ಅಪಾಯಕಾರಿ ಸ್ಟಂಟ್ಸ್ ಮಾಡೋದ್ರಲ್ಲಿ ಮಹಿಳೆಯರು ಏನು ಹಿಂದಿಲ್ಲ. ಜೀವವನ್ನೇ ಪಣಕ್ಕೊಡ್ಡಿ ರಿಸ್ಕ್ ತಗೋತಾರೆ. ಅಂತಹ ಒಂದು ಅಪರೂಪದ ದಂಪತಿಗಳನ್ನು ನೋಡಿಕೊಂಡು ಬರೋಣ. ಹೌದು, ಈ ಸ್ಟಂಟ್ ಕಪಲ್ಸ್ ಏನೆಲ್ಲ ಮಾಡ್ತಾರೆ ಅನ್ನೋದಕ್ಕಿಂತ ಏನು ಮಾಡೋದಿಲ್ಲ ಅನ್ನೋದೇ ವಾಸಿ. ಯಾಕಂದ್ರೆ ಇವರು ಮಾಡೋ ಸ್ಟಂಟ್ಗಳು ನೋಡುಗರನ್ನು ಒಮ್ಮೆ ಭಯದಿಂದ ಕಿರುಚುವಂತೆ ಮಾಡ್ತವೆ. ನೋಡ್ತಾ ಇರೋರ ಮೈರೋಮ ನೆಟ್ಟಗಾಗುತ್ತೆ. ಸ್ತ್ರೀ ಶರೀರ ಕೋಮಲ ಅಂತ ಹೇಳ್ತಾರೆ. ಆ ಕೋಮಲ ಶರೀರವು ಈ ಒಂದು ಕಠಿಣತೆಯನ್ನು ಸಹಿಸಿಕೊಳ್ಳೋದು ಸಾಧ್ಯನಾ? ಅದು ಈ ಮಹಿಳೆಗೆ ಸಾಧ್ಯ. ಭುಜದ ಮೇಲೆ 4 ಹಂಚಿಟ್ಟು ಅವಳ ಗಂಡ ಅದನ್ನು ಗಟ್ಟಿಯಾಗಿ ಕಲ್ಲಿಂದ ಒಡಿಬೇಕಾದ್ರೆ ನೋಡೋರ್ಗೆ ಮುಂದೇನಾಗುತ್ತೋ ಎಂಬ ಭಯ ಕಾಡ್ತಾ ಇದ್ರೆ ಹಂಚು ನಾರ್ಮಲ್ ಆಗಿ ಒಡೆದು ಹೋಗುತ್ತೆ. ಆಕೆ ಅಷ್ಟೇ ಸಹಜ ಸ್ಥಿತಿಯಲ್ಲಿ ನಗ್ತಾನೆ ಇರ್ತಾಳೆ. ಇನ್ನು ತೋಳಿನಲ್ಲಿ ತೆಂಗಿನಕಾಯಿ ಇಟ್ಟು ಅದನ್ನು ಒಡಿಸಿಕೊಳ್ತಾಳೆ. ಆದ್ರೂ ಅವಳಿಗೇನೂ ಆಗಲ್ಲ. ಇನ್ನು ಹೊಟ್ಟೆಯ ಎದುರು ಹಂಚು ಹಿಡಿದು ಕೋಲಿನಿಂದ ಬಲವಾಗಿ ಬೀಸಿ ಹೊಡೆಯುವಂಥದ್ದು ಸ್ವಲ್ಪ ಯಾಮಾರಿದ್ರೂ ಉದರದ ಸೂಕ್ಷ್ಮ ಭಾಗಗಳಿಗೆ ಗಂಭೀರ ತೊಂದರೆಗಳಾಗುವ ಜೀವನ್ಮರಣದ ಪ್ರಶ್ನೆ ಇದು. ಆದರೂ ಅವಳು ತಯಾರಾದ ರೀತಿಗೆ ಮೆಚ್ಚಲೇಬೇಕು. ಕಬ್ಬಿಣದ ಸ್ಟ್ಯಾಂಡ್ ಮೇಲೆ ಅವಳ ತಲೆ ಮೇಲೆ ನಿಂತು ಮೊಣಕೈಯಲ್ಲಿರೋ 3 ಹಂಚನ್ನು ಕಲ್ಲು ಹಾಕಿ ಒಡೆಯುವುದು ನಿಜಕ್ಕೂ ನೋಡುಗರಿದೆಯನ್ನು ಝಲ್ಲೆನಿಸುತ್ತದೆ. ಕತ್ತಿನ ಮೇಲೆ ತೆಂಗಿನಕಾಯಿ ಇಟ್ಟು ಕತ್ತಿನಿಂದ ಒಡೆಯುವುದು ಮೈನಡುಗುವ ಕೆಲಸ. ಅವಳ ಕತ್ತಲ್ಲಿ ತೆಂಗಿನಕಾಯಿ ಒಡೆಯುತ್ತೇವೆ ಹೊರತು ಕತ್ತಿಗೆ ಲವಲೇಶದ ಗಾಯವೂ ಆಗಿರುವುದಿಲ್ಲ. ಇದು ಈಕೆಯ ತಾಕತ್ತಿನ ಬಗ್ಗೆ ಹೇಳಬೇಕಂದ್ರೆ ಕಬ್ಬಿಣದ ಮೊಳೆಗಳ ಮೇಲೆ ಮಲಗಿ ಕೆಜಿಗಟ್ಟಲೆ ತೂಕದ ಆಯುಸ್ಸನ್ನು ಪುಡಿ ಮಾಡುವುದು ಮೈಯಲ್ಲಿ ಟ್ಯೂಬ್ ಲೈಟ್ಗಳನ್ನು ಓಡಿಸಿಕೊಳ್ಳುವುದು. ಇಂಥ ಅಸಾಮಾನ್ಯಗಳನ್ನು ಪ್ರಯೋಗ ಮಾಡಿಯೂ ಅವಳಿಗೆ ಯಾವುದೇ ಅಪಾಯ ಆಗಿರುವುದಿಲ್ಲ. ನೋಡುಗರು ಮಾತ್ರ ಸಖತ್ ಎಂಜಾಯ್ ಮಾಡ್ತಾರೆ. ಅಲ್ಲಿ ಸ್ಟಂಟ್ನಲ್ಲಿ ಬೆಂಕಿಯ ಅನಾಹುತ ಸಂಭವಿಸಿರುತ್ತದೆ. ಮಕ್ಕಳು ಬೆಂಕಿಯಲ್ಲಿ ಸಿಕ್ಕಿ ಹಾಕಿಕೊಂಡಿರುತ್ತಾರೆ. ಆದರೆ ನಮ್ಮ ರಿಯಲ್ ಸ್ಟಂಟ್ ಹೀರೋಸ್ ಬೆಂಕಿ ಜೊತೆ ಸರಸ ಆಡೋರು. ಬೆಂಕಿ ಇವರನ್ನು ಸುಡೋದೇ ಇಲ್ಲ. ಬೆಂಕಿ ಜೊತೆ ಇವರು ತೋರೋ ಕೈಚಳಕ ಎಂಥವರಿಗೂ ಅಚ್ಚರಿ ಮೂಡಿಸುತ್ತೆ.
ಈತ ಶೈಲೇಂದ್ರನಾಥ ರಾಯ್, ಗಿನ್ನಿಸ್ ರೆಕಾರ್ಡ್ ಹೋಲ್ಡರ್ ಸ್ಟಂಟ್ ಮ್ಯಾನ್. ಅಂದು 2013 ಏಪ್ರಿಲ್ 28. ಈತ ಹಿಂದಿನ ಗಿನ್ನಿಸ್ ದಾಖಲೆ ಮುರಿಯುವುದಕ್ಕಾಗಿ ಜಿಪ್ ವೈರ್ಗೆ ಕೂದಲನ್ನು ಸಿಕ್ಕಿಸಿಕೊಂಡು ಪಶ್ಚಿಮ ಬಂಗಾಳದ ತೀಸ್ತಾ ನದಿಯನ್ನು ದಾಟುವುದಕ್ಕೆ ಮುಂದಾದ. ಅವನು ರಿಸ್ಕ್ ತಗೊಂಡಿರುವಂತದ್ದು ನದಿಗಿಂತ 180 ಮೀಟರ್ ಮೇಲೆ ಕಟ್ಟಲಾದ ವೈರ್ನಲ್ಲಿ. ಅದು ಎಂಥ ರಿಸ್ಕ್ ಆಗಿತ್ತಂದ್ರೆ ನದಿ ಮಧ್ಯೆ ಸ್ವಲ್ಪ ಆಯ ತಪ್ಪಿದ್ರೂ ಪ್ರಾಣಕ್ಕೆ ಕಂಟಕ ಆಗುವಂತದ್ದು. ಏನು ಆಗ್ಬಾರ್ದು ಅಂತ ಎಲ್ರೂ ಅನ್ಕೊಂಡಿದ್ರೋ ಅದು ಆಗೇ ಬಿಟ್ಟಿತ್ತು. ಹೌದು, ಈತ ತನ್ನ ಸಾಹಸ ಶುರು ಮಾಡಿದ 20 ನಿಮಿಷಕ್ಕೆ ಚಲನರಹಿತನಾಗಿದ್ದ. ಸ್ಥಳೀಯರು ಅವನ ಸಹಾಯಕ್ಕೆ ಧಾವಿಸಿದ್ರು. ದುರದೃಷ್ಟವಶಾತ್ ತುರ್ತು ಆಂಬ್ಯುಲೆನ್ಸ್ ಅಥವಾ ವೈದ್ಯರ ಲಭ್ಯತೆ ಆ ಕ್ಷಣ ಇಲ್ಲದೆ ಹೋದ ಕಾರಣ ಆತ ಸಾವಿಗೀಡಬೇಕಾಯಿತು. ಇಂತಹ ಸ್ಟಂಟ್ಸ್ ಮಾಡಬೇಕಾದ್ರೆ ಸಾಕಷ್ಟು ಮಾನಸಿಕ ತಯಾರಿ, ಪೂರ್ವ ತಯಾರಿ, ತರಬೇತಿ ಬೇಕಾಗಿರ್ತದೆ. ಅಷ್ಟೆಲ್ಲ ಇದ್ರೂ ಈ ಸ್ಟಂಟ್ಸ್ ಮಾಡೋದು ಅಂದ್ರೆ ಸಾವಿಗೆ ಮುತ್ತಿಡೋ ಕೆಲಸನೇ. ಸ್ಟಂಟ್ಸ್ ಮಾಡೋ ಪ್ರತಿ ಕ್ಷಣವೂ ಮೈಯೆಲ್ಲ ಕಣ್ಣಾಗಿರ್ಬೇಕಾಗ್ತದೆ. ಸಾವಿನ ಜೊತೆ ಜೀವನ ಪಣಕ್ಕಿಡ್ಬೇಕಾಗ್ತದೆ. ಏನೇ ಆದ್ರೂ ಬೇರೆ ಬೇರೆ ರೀತಿಯ ಸ್ಟಂಟ್ಗಳನ್ನ ಮಾಡಿ ತೋರಿಸಿ ನಮ್ಮನ್ನೆಲ್ಲ ರಂಜಿಸೋ ಸಾಹಸ ಕಲಾವಿದರುಗಳು, ಕ್ರೀಡಾಪಟುಗಳಿಗೆಲ್ಲ ಒಂದು ದೊಡ್ಡ ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ ಈ ಸ್ಪೆಷಲ್ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. Yeah.